ಜ್ಞಾನದ್ದಿರಬಹುದು, ವಿಜ್ಞಾನದ್ದಿರಬಹುದು, ಸುಜ್ಞಾನದ್ದಿರಬಹುದು, ಮಹಾಜ್ಞಾನದ್ದಿರಬಹುದು, ದಿವ್ಯಜ್ಞಾನದ್ದಿರಬಹುದು, ಬ್ರಹ್ಮಜ್ಞಾನ, ಹೀಗೆ ಮಾನವನಿಗೆ 6 ಜ್ಞಾನಗಳಿದ್ದಾವೆ. 6 ಜ್ಞಾನದ ಬಗ್ಗೆನೂ ಕೂಡ ಯುಗಧರ್ಮ 200 ಹಾಡುಗಳನ್ನು ರಚನೆ ಮಾಡಿದನ್ರಿ. ಅವನ ಕರುನಾಡಿನ ತುಂಬೆಲ್ಲ ಇಲ್ಲವರೆಗೂ ಹಾಡ್ತಾ ಬಂದಿದ್ದೇವೆ. ಇಷ್ಟು ಸಾಹಿತ್ಯದ ವಿಚಾರ. ಈ ಸಾಹಿತ್ಯ ಬರಕ ಇದಕ್ಕೆ ಕುಮ್ಮಕ್ಕು ಕೊಡಕ್ಕೆ ಕಾರಣ ಯಾರು ಅಂತ ತಾವು ಪ್ರಶ್ನೆ ಮಾಡುವುದು. ಇದಕ್ಕೆ ಯಾರು ಇಲ್ಲ. ಯಾಕಂದ್ರೆ ಗುರು ಇವಾಗ ದೊರೆತಿಲ್ಲ, ಗುರುವಿನೊಳಗೆ ಬೆರೆತಿಲ್ಲ, ಗುರು ಆಶೀರ್ವಾದಂತೂ ಇದಕ್ಕಿಲ್ಲ. ಗುರು ತರಿಯದ ಥೇಟ್ ಕುರುಬ ಕಾಣೆಯವನು ಯುಗಧರ್ಮ. ಯುಗಧರ್ಮ ಅಂದ್ರೆ ಏನಪ್ಪಾ ಅಂತಂದ್ರೆ ಯುಗಗಳು 4 ಇದ್ದಾವ. ಕೃತ, ತ್ರೇತ, ದ್ವಾಪರ, ಕಲಿ ಅಂತ 4 ಯುಗ ಇದ್ದಾವೆ. ಯುಗದಿಂದ ಅಂದಿನಿಂದ ಇಂದಿನವರೆಗೆ ಧರ್ಮ ಅಧರ್ಮ ಹೊಡೆದಾಡ್ತಾ ಬಂದಿದ್ರು ಕೂಡ ಧರ್ಮಕ್ಕೆ ಜಯವಾಗಿದೆ ವಿನ ಅಧರ್ಮಕ್ಕೆ ಜಯವಾಗಿಲ್ಲ. ಆದ್ದರಿಂದ ಯುಗಧರ್ಮ ಅಂತ ನಾಮಾಂಕಿತ ಮುದ್ರೆಯನ್ನು ಹಾಕೊಂಡು ಈ 40 ವರ್ಷ ಈ ಕರ್ನಾಟಕನೆಲ್ಲ ತಿರುಗಿ ಇದು ಏನು ಮಾಡ್ಬೇಕಪ್ಪ ಅಂತಂದ್ರೆ ಈ ಸಾಹಿತ್ಯವನ್ನ ಏನಾದ್ರು ಮಾಡಿ ಇದನ್ನ ಒಂದು ವ್ಯವಸ್ಥೆ ಮಾಡಬೇಕು. ಇದನ್ನ ಸಮಾಜಕ್ಕೆ ನಾವು ಲೋಕಾರ್ಪಣೆ ಮಾಡಬೇಕು. ಆ ಲೋಕಾರ್ಪಣೆ ಮಾಡ್ಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ ಇವತ್ತಿನ ವಿದ್ಯೆಗಳನ್ನ ನೋಡಿದ್ರೆ ಇದು ನಿಜಕ್ಕೂ ಇದು ವಿದ್ಯೆ ಅನ್ಸಂಗಿಲ್ಲ. ಇದಕ್ಕೆ ವಿದ್ಯೆ ಅನ್ನಕ್ಕೆ ಬರಂಗಿಲ್ಲ. ಏನ್ ಅನ್ಬೇಕು ಅಂತಂದ್ರೆ ತಿಂದ ತಿಣಕ ಲದ್ದಿ ಇರೋದು ಈ ವಿದ್ಯೆ ಇರೋದು ಒಂದೇ. ಯಾಕಪ್ಪ ಅಂದ್ರೆ ಇದು ಬರೀ ಅಕ್ಷರ ಸಾಧನೆ ವಿದ್ಯೆ. ಇದು ಬರೀ ಸಾಧನೆ, ಬರೀ ಹೊಟ್ಟೆಪಾಡಿನ ಡಿಗ್ರಿ ಒಟ್ಟುಗೂಡಿಸಿಕೊಂಡು ನೆಟ್ಟನೆಣ್ಣಿನ ಮನೆಗೆ ತಾನೋಗಿ ತನ್ನ ಕಿಮ್ಮತ್ತು ಇಷ್ಟೇ 1000 ಎನ್ನುವರೋ ಯುಗಧರ್ಮ. ಫೀಸ್ ಕಟ್ಟಿ PhD ಮಾಡಿ ಪೀಠದ ಮೇಲೆ ಕುಂತರಿಗೆಲ್ಲ ಪೀಠದೊಳಗಿನ ಊಟ ಉಣ್ಣದೇನು ಗೊತ್ತಲೇ ಯುಗಧರ್ಮ. ಕಾಲೇಜಿನ ಮೆಟ್ಲು ಕಾಗುಣತಿಲ್ಲದ ತೊಟ್ಲು ಕಾಲಮೈ ಮರಿಯದ ಕೈಬಟ್ಲು ನೈವೇದ್ಯಕ್ಕೆ ಸಲ್ಲದ ನಗಿಪಾಟ್ಲು ಯುಗಧರ್ಮ. ಇದನ್ನ ಪರಿವರ್ತನೆ ಮಾಡೋದು ಹೆಂಗ ಅನ್ನೋ ಒಂದು ಆಲೋಚನೆ ಈ 30 ವರ್ಷದಿಂದ ಸಾಧನೆ ಮಾಡಿಕೊಂಡು ಇಡೀ ಶಾಲಾ ಕಾಲೇಜುಗಳು ಎಲ್ಲ ಕಾರ್ಯಕ್ರಮ ಕೊಟ್ಕೊಂಡ್ಬಂದ್ರು ಕೂಡ ಇದು ಬರೇ ಜೊಳ್ಳೋದು ಪೊಳ್ಳೋದು, ಬರೇ ಕಳ್ಳೋದು, ಸುಳ್ಳು ಸಂಬಳ, ಗುಳ್ಳೆ ನರಿ ಬುದ್ಧಿ, ಜಳ್ಳು ಮಾತಿನ ಕಿಳ್ಳಿಯಲ್ಲಿ ಬರೀ ಸಿಳ್ಳಿ ಬಡಿಯುವರು ಯುಗಧರ್ಮ. ಹಿಂಗೇ ಆಗಿಬಿಡ್ತು. ಬರೀ ಎಂಡ್ರ ಮಕ್ಕಳ ಸಾಕದಾತೆ ವಿನ ತನ್ನ ಸಂಸ್ಕೃತಿ, ತನ್ನ ದೇಶ, ತನ್ನ ಭಾಷೆ, ಇವತ್ತೇನು ಇತಿಹಾಸ ನಮ್ಮವರು ಹಿಂದೆ ಬಿಟ್ಟೋಗಿದಾರಲ್ಲ ಆ ಇತಿಹಾಸವನ್ನು ಪರಿವರ್ತನೆ ಮಾಡಿಕೊಂಡು ತನ್ನ ಮುಂದಿನ ಗುರಿಯನ್ನ ಮುಟ್ಟಬೇಕು ಅಂತಕ್ಕಂಥ ಒಂದು ಒಮ್ಮತದ ತಿಳಿವಿನ ಪರಿವರ್ತನೆ ಈ ಓದಿನಲ್ಲಿ ಇಲ್ಲ. ಮತ್ತೆ ಈ ಓದಿ ಎಂತದಪ್ಪ ಅಂತಂದ್ರೆ ಇದು ಬರೇ ಸಾಧನೆ ಮಾಡದ. ಈ ಓದನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಸಾಧನೆ ಮತ್ತು ಸಾಕ್ಷಾತ್ಕಾರ ಎರಡದವುದು. ಸಾಕ್ಷಾತ್ಕಾರ ಅಂದ್ರೇನು, ಸಾಧನೆ ಅಂದ್ರೇನು? ಸಾಕ್ಷಾತ್ಕಾರ ಅಂದ್ರೆ ಅಕ್ಷರ ಸಾಧನೆಯ ಧ್ವನಿ ತರಂಗದ ಭಾವನೆಯ ಪದಚ್ಛೇದನದ ಬಿಡಿ ಅರಳಿದ ಮಾತಿನ ಮಲ್ಲಿಗೆ ನಿನ್ನ ಕಂಠ ಪೆಟ್ಟಿಗೆಯೊಳಗಿನ ಟೇಂಕಾರದಿಂದೊಡಮೂಡಿದ ಆಂತರಿಕ ಲಕ್ಷಣದೊಳಗಿರುವ ಮೋಡಿ ತೋಡಿ ದೀಡು ತೋರ್ಕೆಯೇ ಅಕ್ಷರದ ಶ್ರುತಿಮೂಲ. ಇಂತಪ್ಪ ರುಜುವತ್ತಿನ ನಿಜದಧ್ಯಾಯನವೇ ಮಸ್ತಕದಿಂದೊಂಡುವಂತ ಪುಸ್ತಕವಾಗುವುದು ನೋಡ. ಅಂತದರ ಅಭ್ಯಾಸದ ಆದಿ ಹಿಡಿದು ಸಾಧಿಸುತ್ತಾ ಶೋಧನೆಯನ್ನು ಮಾಡಿದ್ದೇ ಆದರೆ 64 ವಿದ್ಯೆದೊಳಗಿನ ಅಂಬರದಿಂಬು ತುಂಬಿದರು ಅದಕ್ಕೆ ಗಂಭೀರವಾದ ಮುದ್ರೆ ಹಾಕುವಂತ ಎಮ್ಮಪ್ಪ ದೆವ್ವನಗುಂಡಿ ಯುಗಧರ್ಮದೊಳಗೆ ಬ್ರಹ್ಮವಿದ್ಯೆ ನಿನಗೆ ಪ್ರಾಪ್ತವಾದ. ಇದು ಸಾಕ್ಷಾತ್ಕಾರ. ಅಕ್ಷರವನ್ನು ಸಾಕ್ಷಾತ್ಕಾರ ಮಾಡ್ತಕ್ಕಂಥದ್ದು. ಅಕ್ಷರ ಸಾಧನೆ ಅಂದ್ರೆ ಎಂತದಪ್ಪ ಅಂತಂದ್ರೆ ಅಂಗಡಿ ಅಕ್ಕಿ ಸುಂಗಡಿ ಬೇಳೆ ಸಂಡ ಬಂದನ್ ಊಟಲ್ಲ, ತಿಂಗಳ ಲೆಕ್ಕ ಕೈಯಾಗಿಲ್ದ್ರೆ ಕುಕ್ಕರ್ ಅಂತೂ ಹೋಗಲ್ಲ, ಮಕ್ಕಳು ಮಾರೇ ಚಿಕ್ಕನ್ ತಿಂದ ಶೆಟ್ಟಿ ಸಾಲ ಕಟ್ಟಿಲ್ಲ, ನಮ್ಮ ಕೆಂತು ದೊಡ್ಡರ ಮಗಳು ತಂದಾಗ್ತಿದ್ರೆ ಕೇಳಲ್ಲ, ಈಟಲ್ಲ ಇನ್ನೊಂದು ಈಟೈತು. ಆಫೀಸ್ ಕೆಲಸ ಗದನಂತ ಕೂಟ್ಲ ಅವ್ರ ಅಕ್ರ ಉಕ್ಕಾದೇನೇಳಿ ಆ ಬಕ್ರ ಸಿಕ್ಕರು ಬಾಳ್ಳೆ ಒಳಗೆ ನಿಕ್ಕರ್ಲಾಳಿ ಉಳಿಲಿಲ್ರಿ, ಮುಕ್ಕರ್ ಮೋಳ ಸಿಕ್ಕರೋಳ ಸಿಕ್ಕರ್ ಅವ್ರ ಕೈ ಉಳಿಲಿಲ್ರಿ, ಈಟಲ್ಲ ಇನ್ನೊಂದು ಈಟೈತು. ಬೆಳ್ಳನ ಬಟ್ಟೆ ನೆಳ್ಳಳ ಬದುಕು ಒಳ್ಳೊಳ್ಳೆ ಊಟ ದಿನವಲ್ರಿ. ಕಳ್ಳರು ಸುಳ್ರಂಗ್ ಕಾಲ ಹಾಕಿದ ಸಂಬಳ ಕಿಂಬಳು ಕಡ್ಡಿಲ್ಲಿ ಅಂಗಳ ಸಾರಿಸಿ ಗಂಗಳ ಬೆಳಗಿ ಮಂಗಳ ಆರತಿ ದಿನವೆಲ್ರಿ. ಅಂಗಡಿ ಹೆಕ್ಕಿ ಸುಂಗಡಿ ಬೇಳೆ ಸಂಡ ಬಂದನಿ ಊಟ.